My dear students, my name is Malini Rao, lecturer in chemistry, Maharaja Government PU College, Mysore. This video is sponsored by Mysore District PU Chemistry Lecturers Forum, and in this particular video I am going to deal with a topic called haloarenes. This haloarenes is 10th chapter in your NCERT textbook, and in this I am dealing only with the haloarenes. The main intention of this video is to simplify and help the students who studied in Kannada medium up to 10th standard. So in this video I will explain the concepts both in Kannada and English. Let me come to the point now, that is haloarenes. ಈ haloarenes ಎಂಬ ವಿಷಯದ ಬಗ್ಗೆ ಮಾತಾಡುವಾಗ ನನಗೆ ಮುಖ್ಯವಾಗಿ ನೆನಪಿಗೆ ಬರೋದು ನೈಫ್ ಅಂದರೆ ಕನ್ನಡದಲ್ಲಿ ನಾವು ಚಾಕು ಚೂರಿ ಅಂತ ಹೇಳಿ ಕರಿತೀವಿ. ಯಾಕೆ ಈ ಹ್ಯಾಲೋಅರೆನ್ಸ್ಗಳ ಬಗ್ಗೆ ಮಾತಾಡುವಾಗ ಮೇಡಮ್ ಚೂರಿಗಳ ಬಗ್ಗೆ ಅಥವಾ ನೈಫ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಆಶ್ಚರ್ಯ ಆಗಬಹುದು. ಆದರೆ ಅದಕ್ಕೂ ಒಂದು ಮುಖ್ಯವಾದ ಕಾರಣ ಇದೆ. ಈಗ ನೀವು ಈ ಹ್ಯಾಲೋಅರೆನ್ಸ್ ಅಥವಾ ಅರೈಲ್ ಹ್ಯಾಲೈಡ್ಗಳ ಉಪಯೋಗವನ್ನು ಗಮನಕ್ಕೆ ತೆಗೆದುಕೊಂಡ್ರೆ ತುಂಬ ಉಪಯೋಗಗಳು ಇವೆ ಇದರಲ್ಲಿ. ಯಾವುದೆಲ್ಲದು? ಈ ಹ್ಯಾಲೋಅರೆನ್ಸ್ಗಳನ್ನು ನಾನು ಮುಖ್ಯವಾಗಿ ಸಾಲ್ವೆಂಟ್ ಅಂದರೆ ದ್ರಾವಕವಾಗಿ ಬಳಸ್ತಾರೆ. ಹ್ಯಾಲೋಅರೆನ್ಸ್ ಆರ್ ಯೂಸ್ಡ್ ಆಸ್ ಸಾಲ್ವೆಂಟ್ಸ್ ಇನ್ ಮೆನಿ ಥಿಂಗ್ಸ್. ದಟ್ ಈಸ್ ಯಾವುದೆಲ್ಲ ಅಂತ ಹೇಳಿದರೆ ಮುಖ್ಯವಾಗಿ ಪೇಂಟ್, ಆಮೇಲೆ ಅಡೆಸಿವ್ಸ್, ಆಮೇಲೆ ಪಾಲಿಷ್ಗಳಲ್ಲಿ ಇದನ್ನು ಸಾಲ್ವೆಂಟ್ ಆಗಿ ಬಳಸ್ತಾರೆ, ದ್ರಾವಕವಾಗಿ ಬಳಸ್ತಾರೆ. ದ್ರಾವಕ ಆಗಬೇಕು ಅಂದರೆ ಅದರಲ್ಲಿ ಆ ವಸ್ತು ಕರಗಬೇಕು ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೆ ಚೆನ್ನಾಗಿ ಕರಗಬೇಕು. ಅಂಥದ್ದನ್ನು ನಾವು ದ್ರಾವಕ ಅಂತ ಕರಿತೀವಿ ಅಂತ ಗೊತ್ತು ನಿಮಗೆ. ಇದಲ್ಲದೆ ಇದನ್ನು ಇನ್ನೂ ಹಲವು ವಿಷಯಗಳಲ್ಲಿ ಬಳಸ್ತಾರೆ. ಯಾವುದನ್ನು? ಹ್ಯಾಲೋಅರೆನನ್ನು. ಯಾವುದೆಲ್ಲದು ಅಂತ ಹೇಳಿದರೆ ಇದನ್ನು ಫಂಗಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ ಆಗಿ ಬಳಸ್ತಾರೆ. ವಾಟ್ ಈಸ್ ಇನ್ಸೆಕ್ಟಿಸೈಡ್ ಆರ್ ಫಂಗಿಸೈಡ್? ಇನ್ಸೆಕ್ಟಿಸೈಡ್ ಅಂದರೆ ಕೀಟನಾಶಕ, ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕ. ಇವುಗಳ ತಯಾರಿಕೆಯಲ್ಲೂ ಕೂಡ ಈ ಹ್ಯಾಲೋಅರೆನ್ಸನ್ನು ಬಳಸ್ತಾರೆ. ಈ ಹ್ಯಾಲೋಅರೆನ್ಸನ್ನು ಇನ್ನೂ ಕೆಲವು ಅತ್ಯಂತ ಉಪಯುಕ್ತವಾದಂತಹ ಸಂಯುಕ್ತಗಳನ್ನು ತಯಾರಿಸಲಿಕ್ಕೆ ಬಳಸ್ತಾರೆ. ಉದಾಹರಣೆಗೆ ಫಿನಾಲ್, ಅನಿಲಿನ್ ಮುಂತಾದ ಸಂಯುಕ್ತಗಳ ತಯಾರಿಕೆಗೆ ಇದು ಬೇಕು. ಅದಲ್ಲದೆ ಇದನ್ನು ರಬ್ಬರ್ ಇಂಡಸ್ಟ್ರಿಯಲ್ಲಿ ಕೂಡ ಬಳಸ್ತಾರೆ. ಆಮೇಲೆ ಇದನ್ನು ಫ್ಲೇಮ್ ರಿಟಾರ್ಡರ್ ಆಗಿ ಬಳಸ್ತಾರೆ, ಅಂದರೆ ಜ್ವಾಲೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬಳಸ್ತಾರೆ. ಇದು ಅಲ್ಲದೆ ಇದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿಯೂ ಬಳಸ್ತಾರೆ, ಅಂದರೆ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ಕೂಡ ಈ ಹ್ಯಾಲೋಅರೆನ್ಸನ್ನು ಬಳಸ್ತಾರೆ. ಇದು ಅಲ್ಲದೆ ಇನ್ನೂ ಹಲವಾರು ಉಪಯೋಗಗಳು ಇದರಲ್ಲಿ ಇವೆ. ಅದನ್ನು ಎಲ್ಲವನ್ನು ನಾನಿಲ್ಲಿ ಮೆನ್ಷನ್ ಮಾಡಲಿಕ್ಕಾಗಲ್ಲ, ನಮ್ಮ ಉದ್ದೇಶವೂ ಕೂಡ ಅದಲ್ಲ. ಸರಿ, ಇಷ್ಟೆಲ್ಲ ಉಪಯೋಗ ಇರುವಾಗ ಇವ್ರಿಗೆ ಯಾಕೆ ಚಾಕುವಿನ ನೆನಪಾಗ್ತಿದೆ, ನೈಫ್ ನೆನಪಾಗ್ತಿದೆ ಅಂತ ಒಂದು ಡೌಟ್ ಬರುತ್ತೆ. ಅದಕ್ಕೂ ಒಂದು ಇದೆ, ಇದರದ್ದು ಇನ್ನೊಂದು ಕರಾಳ ಮುಖ ಇದೆ. ಅದನ್ನು ನೆನೆಸಿದಾಗ ನಮಗೆ ಆ ಥರದ ಭಾವನೆ ಬರುತ್ತೆ. ಏನದು? ಇದು ಮುಖ್ಯವಾಗಿ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್. ಏನದು ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್? ಇದನ್ನು ಬಹುಶಃ ನೀವು ಪ್ರೈಮರಿ ಕ್ಲಾಸಿಂದ ಕಲಿತಿದ್ದೀರಿ. ಏನು ಅಂತ ಹೇಳಿದರೆ ಇದು ಪ್ರಕೃತಿಯಲ್ಲಿ ವಿಲೀನ ಆಗದೇ ಇರುವಂಥ ಒಂದು ವಸ್ತು. ಇದು ಹೇಗಿರ್ತದೆಯೋ ಅದೇ ಥರ ಇರುತ್ತೆ. ನಮ್ಮ ದೇಹವನ್ನು ಪ್ರವೇಶಿಸಿದರಂತೂ ಇದು ಹೊರಗೆ ಬರೋದೇ ಇಲ್ಲ. ಸರಿ, ದೇಹದ ಒಳಗೆ ಇದ್ದರೆ ಏನಾಯಿತು ಅನ್ನೋ ಒಂದು ಪ್ರಶ್ನೆ ಬರ್ಬೋದು. ಆದರೆ ದೇಹದ ಒಳಗೆ ಇದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅಲ್ಲೂ ಕೂಡ ತೊಂದರೆಗಳನ್ನು ಕೊಡ್ತದೆ. ಮುಖ್ಯವಾಗಿ ಮನುಷ್ಯನ ದೇಹದಲ್ಲಿ ಒಂದು ಅಂಗ ಇದೆ, ಅದು ಯಾವುದು ಅಂತ ಹೇಳಿದರೆ ಪಿತ್ತಜನಕಾಂಗ. ಇಡೀ ನಮ್ಮ ಜೀರ್ಣ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಈ ಯಾವುದು ಲಿವರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀರಿ. ಲಿವರ್ ಕಂಟ್ರೋಲ್ಸ್ ದ ಎಂಟೈರ್ ಡೈಜೆಷನ್ ಪ್ರೋಸೆಸ್ ಇನ್ ಅವರ್ ಬಾಡಿ. ಆ್ಯಂಡ್ ದಿಸ್ ಹ್ಯಾಲೋಅರೆನ್, ಈ ಹ್ಯಾಲೋಅರೆನ್ ಅನ್ನೋದು ಇಟ್ ವಿಲ್ ಕಾಸ್ ಡ್ಯಾಮೇಜ್ ಟು ಲಿವರ್ಗೆ ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ. ಮತ್ತೊಂದು ಇದರಿಂದ ಆಗುವ ತೊಂದರೆ ಏನು ಅಂತ ಹೇಳಿದರೆ, ಇಟ್ ವಿಲ್ ಆಲ್ಸೋ ಕಾಸ್ ಸಮ್ ಡಿಸ್ಟರ್ಬೆನ್ಸಸ್ in the functioning of our endocrine glands.
ನಮ್ಮ ದೇಹದೊಳಗೆ ತುಂಬ ನಿರ್ನಾಳ ಗ್ರಂಥಿಗಳಿವೆ, ಅಂದರೆ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕೂಡ ಅದನ್ನು ಕರಿತೇವೆ. ಈ ನಿರ್ನಾಳ ಗ್ರಂಥಿಗಳೆಲ್ಲಿವೆ? ಉದಾಹರಣೆಗೆ ನಮ್ಮ ಮೆದುಳಲ್ಲಿ ಒಂದಿದೆ, ಅದನ್ನು ನಾವು ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಗಂಟ್ಲಲ್ಲಿ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇದೆ. ಇವುಗಳು ತುಂಬ ಉಪಯುಕ್ತವಾದ ಹಾರ್ಮೋನ್ಗಳನ್ನು ಸ್ರವಿಸ್ತದೆ. ಈ ಹಾರ್ಮೋನ್ಗಳ ಸ್ರಾವಕ್ಕೆ ಈ ಹ್ಯಾಲೋ ಅರಿನ್ಸ್ ನಮ್ಮ ದೇಹದೊಳಗೆ ಪ್ರವೇಶಿಸಿದರೆ ತೊಂದರೆಯನ್ನುಂಟು ಮಾಡುತ್ತೆ. ಆಮೇಲೆ ಇನ್ನೂ ಒಂದು ಇದರ ಮುಖ್ಯವಾದ ಹಾನಿ ಅಥವಾ ತೊಂದರೆ ಏನು ಅಂತ ಹೇಳಿದರೆ, ಇದು ನಮ್ಮ ದೇಹದಲ್ಲಿರುವ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿಗಳನ್ನು ಕೂಡ ನಾಶ ಮಾಡುತ್ತೆ. ಈಗ ನಿಮ್ಗೆ ಗೊತ್ತಿದೆ, ನಮ್ಮ ದೇಶ ಒಂದು ಪ್ರಕ್ಷುಬ್ಧ ಸ್ಥಿತಿಯಲ್ಲಿದೆ. ಎಲ್ಲಿ ನೋಡಿದರೂ ಒಂದು ಸಾಂಕ್ರಾಮಿಕ ಸೋಂಕು ಆಗಿರುವ ಕೊರೋನಾ ಇದೆ, ಕೋವಿಡ್-19. ನಿಮ್ಗೆ ಗೊತ್ತಿದೆ, ಕೋವಿಡ್-19 ಬರಬಾರ್ದು ಅಂತ ಹೇಳಿದರೆ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ಪ್ರಸಾರ ಆಗಬಾರ್ದು ಅಂತ ಹೇಳಿದರೆ, ನೀವು ನಿಮ್ಮ ದೇಹದಲ್ಲಿರುವ ವಿಟಮಿನ್ ಡಿ ಮತ್ತು ವಿಟಮಿನ್ ಸಿಗಳನ್ನು ಕಾಪಾಡಿಕೊಳ್ಳಿ. ಆ ಕಾಪಾಡಿಕೊಳ್ಳೋಕ್ಕೆ ಆಗಲ್ಲ ನಾವು ಇದಕ್ಕೆ ಎಕ್ಸ್ಪೋಸ್ ಆದರೆ. ಆಮೇಲೆ ಈ ಏನೋ ಹ್ಯಾಲೋ ಅರಿನ್ಸ್ಗಳು ನಮ್ಮ ದೇಹದಲ್ಲಿ ಇದ್ದರೆ ವೈರಲ್ ಫೀವರ್ ನಮಗೆ ಆವಾಗ ಬರುತ್ತೆ. ಕೋವಿಡ್-19 ಕೂಡ ಅಥವಾ ಕೊರೋನಾ ಕೂಡ ಒಂದು ಮುಖ್ಯವಾದ ವೈರಲ್ ಫೀವರ್ ಅನ್ನೋದು ನೆನಪಿರಲಿ. ಆಮೇಲೆ ಇಷ್ಟಲ್ಲದೆ ಇನ್ನೂ ಕೆಲವು ತೊಂದರೆಗಳಿವೆ. ಮುಖ್ಯವಾದದ್ದು ಇದೊಂದು ವ್ಯಾಧಿಯನ್ನು ಉಂಟು ಮಾಡುತ್ತೆ, ಕಾಲ್ಡ್ ಕ್ಲೋರಾಕ್ನೆ ಅಂತ. ಅಂದರೆ ನಮ್ಮ ಕಿವಿ ಇದೆಯಲ್ಲ, ಅದರ ಹಿಂಭಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರೋದು. ಆಮೇಲೆ ನಿಧಾನಕ್ಕೆ ಏನಾಗುತ್ತೆ, ಈ ಗುಳ್ಳೆಗಳು ದೊಡ್ಡದಾಗಿ ಆಮೇಲೆ ಸ್ಕೇಲ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಪದರಾಗಿ ಆ ಕಿವಿಯ ಹಿಂಭಾಗದ ಚರ್ಮ ಕಿತ್ತು ಹೋಗುತ್ತೆ. ಅದು ತುಂಬ ಅಸಹನೀಯವಾದ ನೋವನ್ನು ಕೊಡುತ್ತೆ ನಮಗೆ. ಇದಲ್ಲದೆ ಇದು ಕ್ಯಾನ್ಸರಿಗೂ ಕಾರಣ ಆಗುತ್ತೆ. ಆಮೇಲೆ ಕೆಲವು ಟ್ಯೂಮರ್ ಅಂದರೆ ದುರ್ಮಾಂಸ, ಅದರ ಬೆಳವಣಿಗೆಗೂ ಕೂಡ ಕಾರಣ ಆಗುತ್ತೆ. ಸೊ ಇದು ಏನೋ ಈ ಹ್ಯಾಲೋ ಅರಿನ್ಗಳು ಯಾವುದೇ ಕಾರಣಕ್ಕೂ ನಮಗೆ ಈಕೋ ಫ್ರೆಂಡ್ಲಿ ಅಂದರೆ ಪರಿಸರ ಸ್ನೇಹಿ ಅಲ್ಲ, ಆಮೇಲೆ ಹ್ಯೂಮನ್ ಫ್ರೆಂಡ್ಲಿ ಅಲ್ಲ, ಮಾನವ ಸ್ನೇಹಿಯೂ ಅಲ್ಲ. ಆದ ಕಾರಣ ಇದರ ಈ ನಾನ್ ಬಯೋಡಿಗ್ರೇಡೇಬಲ್ ನೇಚರ್ ಅನ್ನೋದು ಇದರ ಒಳ್ಳೆ ಗುಣಗಳನ್ನೆಲ್ಲ ಒಳ್ಳೆ ಮಸಿ ಬೆಳೆದ ಹಾಗೆ ಮಾಡಿಬಿಟ್ಟಿದೆ. ಹಾಗೆಂತೇಳಿ ನಾವು ಇದನ್ನು ಬಳಸಬಾರ್ದಾ? ಇದನ್ನು ನಾನು ಹೇಳಿದೆ, ಚಾಕು ಅದನ್ನು ನಾವು ದಿನನಿತ್ಯ ಬಳಸ್ತೀವಿ. ಆದರೆ ನಾವು ಬಳಸುವ ವಿಧಾನದ ಮೇಲೆ ಅದರ ಉಪಯೋಗ ಅಥವಾ ದುರುಪಯೋಗ ಇದೆ. ಈಗ ಚಾಕುನ ಬಳಸಿ ನಾವು ಆಹಾರ ಪದಾರ್ಥಗಳನ್ನು, ತರಕಾರಿಯನ್ನು, ಆಮೇಲೆ ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಕಟ್ ಮಾಡಿ ರುಚಿಕರವಾದ ಖಾದ್ಯಗಳನ್ನು ತಯಾರಿಸಿ ಸಂತೋಷ ಪಡ್ಬೋದು. ಅದೇ ನಾವು ಅದನ್ನು ಉಪಯೋಗಿಸುವಾಗ ನಮ್ಮ ಪ್ರಜ್ಞೆ ಸರಿ ಇಲ್ಲದಿದ್ದರೆ ಅಥವಾ ಜಾಗರೂಕತೆ ಇಲ್ಲದೇ ಇದ್ದರೆ ಆಗ ಏನಾಗುತ್ತೆ, ಕೈಯಲ್ಲಿ ಗಾಯ, ರಕ್ತ ಸುರಿಯೋದು, ತುಂಬ ನೋವನ್ನು ಅನುಭವಿಸೋ ಸಂದರ್ಭ ಬರುತ್ತೆ. ಅದಲ್ಲದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನೀವು ಕೇಳಿರ್ಬೋದು, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಚಾಕುವಿಂದ ಚುಚ್ಚಿ ಕೊಲೆ ಮಾಡ್ದ, ಕೈ ತುಂಡು ಮಾಡಿದ, ಕಾಲು ತುಂಡು ಮಾಡಿದ ಅಂತ. ಅಂದರೆ ನಾವು ಯಾವುದೇ ಒಂದು ಉಪಕರಣವನ್ನು ಬಳಸುವಾಗ ಪ್ರಜ್ಞಾಪೂರ್ವಕವಾಗಿ ಬಳಸಬೇಕು. ಅದೇ ಥರ ಈ ಹ್ಯಾಲೋ ಅರಿನ್ಗಳನ್ನು ಕೂಡ ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ, ನಿರ್ದಿಷ್ಟ ಸಂದರ್ಭಗಳಲ್ಲಿ ಮತ್ತು ನಿರ್ದಿಷ್ಟ ಪ್ರೊಟೆಕ್ಷನ್ ಅದರ ರಕ್ಷಣೆಯ ಮೂಲಕ ಬಳಸಬೇಕು. ಅದಲ್ಲದೆ ಇನ್ನೂ ಒಂದು ಮುಖ್ಯವಾದ ದಾರಿ ಇದೆ. ಇದಕ್ಕೆ ಹ್ಯಾಲೋ ಅರಿನ್ಸ್ಗೆ ನಾವು ಒಂದು ಪರ್ಯಾಯ ಸಂಯುಕ್ತವನ್ನು ಕಂಡುಹಿಡಿಯಬಹುದು. ಈ ಪರ್ಯಾಯ ಸಂಯುಕ್ತ ಅಂದರೆ ಏನು? ಹ್ಯಾಲೋ ಅರಿನ್ನ ಎಲ್ಲ ಗುಣಗಳು, ಒಳ್ಳೆಯ ಗುಣಗಳು ಇರಬೇಕು ಅದರಲ್ಲಿ. ಬಟ್ ನಾನ್ ಬಯೋಡಿಗ್ರೇಡೇಬಲ್ ಅನ್ನೋ ಒಂದು ಗುಣ ಇರಬಾರ್ದು. ಹಾಗಿದ್ರೆ ಆ ಥರದ ಸಂಯುಕ್ತವನ್ನು ಯಾರು ತಯಾರಿಸಬೇಕು? ಅದನ್ನು ತಯಾರಿಸುವಂತಹ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ನೀವುಗಳೇ. ಅದನ್ನು ನನ್ನ ಈ ವಿಡಿಯೋವನ್ನು ಕೇಳುವ ನಿಮ್ಮೆಲ್ಲರನ್ನು ನಾನು ಉದಯೋನ್ಮುಖ ವಿಜ್ಞಾನಿಗಳು ಅಂತಲೇ ಭಾವಿಸ್ತೀನಿ. PCMB ಕೋರ್ಸ್ ತಗೊಂಡಿರುವ ನೀವೆಲ್ಲರೂ ಬಡ್ಡಿಂಗ್ ಸೈಂಟಿಸ್ಟ್. ನನ್ನ ಪ್ರಕಾರ ಉದಯೋನ್ಮುಖ ವಿಜ್ಞಾನಿಗಳು. ನೀವು ನಮ್ಮ ದೇಶದ ಆಸ್ತಿ. ಈಗ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಇದೆಯಲ್ವಾ, ಅದನ್ನು ಎಲ್ಲ ರಾಷ್ಟ್ರಗಳು ಕುತೂಹಲದಿಂದ ಗಮನಿಸ್ತಾ ಇವೆ. ಯಾಕೆಂದರೆ ನಮ್ಮದು ಅತ್ಯಂತ ಸಂಪದ್ಭರಿತವಾದ ರಾಷ್ಟ್ರ. ಅಂದರೆ ಅರ್ಥ ನಮ್ಮಲ್ಲಿ ದುಡ್ಡಿದೆ ಅಂತಲ್ಲ. ದಿನನಿತ್ಯ ನಾವು ಪೇಪರಲ್ಲಿ ಓದ್ತೀವಿ ಬಡತನ, ಹಸಿವು, ಸಾವು, ನೋವು ಇದೆಲ್ಲ. ಅಷ್ಟೆಲ್ಲ ಇದ್ದರೂ ಕೂಡ ಇಡೀ ಪ್ರಪಂಚ ಹೇಳ್ತಾ ಇದೆ ಭಾರತವು ಸಂಪದ್ಭರಿತ ದೇಶ. ಹೇಗೆ ಅಂತ ಹೇಳಿದರೆ, ಭಾರತ ಬೌದ್ಧಿಕವಾಗಿ ತುಂಬ ಸಂಪದ್ಭರಿತವಾಗಿದೆ. ನಮ್ಮ ದೇಶದಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿನ ಮೆದುಳು ಹೇಗಿರುತ್ತೆ ಅಂತ ಹೇಳಿದರೆ ಅಸಾಮಾನ್ಯವಾದ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಯಾಕಂದರೆ ನಮ್ಮಲ್ಲಿ ಹುಟ್ಟೋ ಯಾವ ಮಗುನೂ ಅಥವಾ ಹೆಚ್ಚಿನ ಮಕ್ಕಳು ಯಾರೂ ಚಿನ್ನದ
ಚಮಚವನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿರುವುದಿಲ್ಲ. ಕಷ್ಟ ಸುಖ ಬೇರೆ ಬೇರೆ ಅನುಭವಗಳಿಗೆ ಅವರು ತಮ್ಮನ್ನು ಒಡ್ಡಿಕೊಂಡಿರ್ತಾರೆ. ಹೀಗಾಗಿ ನಮ್ಮ ಮಕ್ಕಳಲ್ಲಿ ಏನು ಅಥವಾ ನಮ್ಮ ಮೆದುಳುಗಳಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಚಿತ್ತದಿಂದ ಯೋಚನೆ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ. ಆದ್ದರಿಂದ ಭಾರತೀಯ ಮೆದುಳಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಡಿಮ್ಯಾಂಡ್ ಇದೆ. ಆದ ಕಾರಣ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀವುಗಳು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡಬೇಕಾದ್ರೆ ಮೊದಲು ಈ ಹ್ಯಾಲೋ ಅರೀನ್ಸ್ನಲ್ಲಿರುವ ಉಪಯೋಗ ಏನು, ನ್ಯೂನತೆ ಏನು ಅದನ್ನು ನೀವು ತಿಳ್ಕೊಳ್ಬೇಕು. ಆ ದೃಷ್ಟಿಯಿಂದ ನಾವು ಇವತ್ತು ಈ ಹ್ಯಾಲೋ ಅರೀನ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಾವು ಮೊದಲು ಅದರ ನಿರೂಪಣೆ ಬಗ್ಗೆ ಯೋಚಿಸೋಣ. ನಾವು ಫಸ್ಟ್ ಅದರ ಡೆಫಿನಿಷನ್ ಹೇಳಬೇಕು. ಈಗ ಇದರ ನಿರೂಪಣೆಯನ್ನು ನಾವು ಮಾಡಬೇಕಿದ್ರೆ ಏನು ಕಷ್ಟ ಇಲ್ಲ. ಇದರ ಹೆಸರೇ ನಮಗೆ ಇದರ ನಿರೂಪಣೆಯನ್ನು ಸೂಚಿಸ್ತದೆ. ನೋಡಿ, ಹ್ಯಾಲೋ ಅರೀನ್ ಅನ್ನೋದು 2 ಪದಗಳಿಂದ ಆಗಿದೆ. ಮೊದಲನೇ ಪದ ಹ್ಯಾಲೋ, ಎರಡನೇ ಪದ ಅರೀನ್. ಹ್ಯಾಲೋ ಅಂದರೆ ಏನು ಅಂತ ನೀವು ಮೊದಲನೇ ವರ್ಷ PUC ತರಗತಿಗಳಲ್ಲಿ ಪೀರಿಯಾಡಿಕ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕದ ಬಗ್ಗೆ ಚೆನ್ನಾಗಿ ಕಲ್ತಿದ್ದೀರಿ. ಅಲ್ಲಿ ನಿಮಗೆ ನಿಮ್ಮ ಉಪನ್ಯಾಸಕರು ಹೇಳಿದ್ದಾರೆ, ಆವರ್ತಕ ಕೋಷ್ಟಕದಲ್ಲಿ ಒಟ್ಟು 18 ಕಂಬ ಸಾಲುಗಳಿವೆ. ಅದನ್ನು ಗ್ರೂಪ್ಸ್ ಅಂತ ಕರಿತೀವಿ. ಅದರಲ್ಲಿ 17ನೇ ಗ್ರೂಪನ್ನು ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. ಈ ಹ್ಯಾಲೋಜನ್ಸ್ಗಳಲ್ಲಿ ಇರುವ ಮೂಲ ವಸ್ತುಗಳು ಯಾವುದು ಅಂತ ಹೇಳಿದರೆ, ಮೊದಲನೇದು ಫ್ಲೋರಿನ್, ಆಮೇಲೆ ಬ್ರೋಮಿನ್, ಆಮೇಲೆ ಅಯೋಡಿನ್, ಕೊನೆಯದು ಎಸ್ಟ್ರಟೈನ್. ಈ ಎಲ್ಲ ಮೂಲ ವಸ್ತುಗಳನ್ನು ನಾವು ಹ್ಯಾಲೋಜನ್ ಅಂತ ಕರಿತೀವಿ. ಈ ಹ್ಯಾಲೋ ಅರೀನ್ಸ್ನಲ್ಲಿ ಈ ಹ್ಯಾಲೋಜನ್ಗಳು ಇರ್ತವೆ. ಯಾವುದಾದ್ರೂ 1 2 ಇರಬೇಕು. ಆಮೇಲೆ ನೆಕ್ಸ್ಟ್ ಈ ಡೆಫಿನಿಷನ್ ಹೇಳಬೇಕಿದ್ರೆ ನಿಮಗೆ ಅರೀನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಏನಪ್ಪ ಇದು ಅರೀನ್ ಅಂದರೆ? ಅರೀನ್ ಅಂದರೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಏನದು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ? ನೀವು ಕಲ್ತಿದ್ದೀರಿ. ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಅದರಲ್ಲಿ ಕನಿಷ್ಠ ಪಕ್ಷ 1 ಬೆನ್ಸಿನ್ ರಿಂಗ್ ಇರಬೇಕು. ಏನದು ಬೆನ್ಸಿನ್ ರಿಂಗ್ ಅಂದರೆ, ಈ ಬೆನ್ಸಿನ್ನಲ್ಲಿ ಷಡ್ಭುಜಾಕೃತಿ ಇರುತ್ತೆ. ಹೆಕ್ಸಗನ್ ಅಂತ ಕರಿತೀವಿ. ನೋಡಿ ಹೀಗೆ. ಆಮೇಲೆ ಇಲ್ಲಿ ಒಳಗಡೆ ಆಲ್ಟರ್ನೇಟ್ ಡಬಲ್ ಬಾಂಡ್ ಇರುತ್ತೆ. ಆಲ್ಟರ್ನೇಟ್ ಅಂದರೆ ಒಂದಾದಮೇಲೆ ಒಂದು ಗ್ಯಾಪು, ಆಮೇಲೆ ಇನ್ನೊಂದು. ಆಮೇಲೆ ಇಲ್ಲಿ ಪ್ರತಿ ಕಾರ್ಬನ್ ಆಟಮ್ಗೆ ಒಂದೊಂದು ಹೈಡ್ರೋಜನ್ ಆಟಮ್ ಈ ಥರ ಅಟ್ಯಾಚ್ ಆಗಿ ಇರುತ್ತೆ. ಇದು ಬೆನ್ಸಿನ್ ರಿಂಗ್. ಇಂತಹ ಒಂದು ಬೆನ್ಸಿನ್ ರಿಂಗಿಗೆ ನಾವು ಅರೀನ್ ಅಂತ ಕರಿತೀವಿ. ಈಗ ಈ ಬೆನ್ಸಿನ್ ರಿಂಗಲ್ಲಿ ಯಾವುದಾದ್ರೂ ಒಂದು ಹೈಡ್ರೋಜನ್ ಆಟಮ್ ನ ಬದಲು ಯಾವುದಾದ್ರೂ ಒಂದು ಹ್ಯಾಲೋಜನ್ ಆಟಮ್ ಬಾಂಡೆಡ್ ಆಗಿದ್ದರೆ ಅಥವಾ ಬಾಂಡ್ ಆಗಿದ್ದರೆ ಆಗ ಅದನ್ನು ನಾವು ಹ್ಯಾಲೋ ಅರೀನ್ ಅಂತ ಕರಿತೀವಿ. ಅದನ್ನು ನಾವು ಹ್ಯಾಲೋ ಅರೀನನ್ನು ಹೇಗೆ ನಿರೂಪಿಸಬಹುದು? ಹ್ಯಾಲೋ ಅರೀನ್ಸ್ ಆರ್ ದಿ aromatic compounds in which the carbon atom present in the aromatic ring is directly linked to chlorine halogen atom. ಕ್ಲೋರಿನ್ ಒಂದು ಹ್ಯಾಲೋಜನ್, ಅಥವಾ ನಾವು ಇನ್ ಜನರಲ್ ಹೇಳೋದಾದರೆ ಹ್ಯಾಲೋಜನ್ ಆಟಮ್ ಅಂತ ಹೇಳಬೇಕಾಗುತ್ತೆ. ಇದು ಕ್ಲೋರಿನೇ ಆಗಬೇಕು ಅಂತಿಲ್ಲ, ಯಾವುದಾದ್ರೂ ಒಂದು ಆಗಿರುತ್ತೆ. ಅದರಲ್ಲಿ ನಾವು ಈ ಎಸ್ಟಟೈನ್ ಬಗ್ಗೆ ಮಾತೇ ಆಡಲ್ಲ, ಯಾಕಂದರೆ ಇದು ರೇಡಿಯೋ ಆ್ಯಕ್ಟಿವ್ ಅಂದರೆ ವಿಕಿರಣಶೀಲ ಮೂಲವಸ್ತು. ವಿಕಿರಣಶೀಲ ಮೂಲವಸ್ತು ಅಂದರೆ ನಿಮ್ಗೆ ಗೊತ್ತಿದೆ. ಇದನ್ನು 1 ಗ್ರಾಮ್ ಹೀಗೆ ಇಟ್ಟರೆ ನಾವು ಸ್ವಲ್ಪ ಹೊತ್ತಿನ ನಂತರ ನೋಡಿದರೆ ಅದು ನಿಧಾನವಾಗಿ ಮಾಯವಾಗುತ್ತದೆ. ಯಾಕೆಂದರೆ ಇಲ್ಲಿ ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ದ್ರವ್ಯರಾಶಿಯು ಶಕ್ತಿಯಾಗಿ ಪರಿವರ್ತನೆ ಹೊಂದೋದ್ರಿಂದ ಕಣ್ಣಿಗೆ ಕಾಣಿಸದೆ ಹೋಗುತ್ತೆ. ಅದು ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅವುಗಳು ಏನೋ ಈ ಹೈಡ್ರೋಜನ್ ಆಟಮನ್ನು ರೀಪ್ಲೇಸ್ ಮಾಡಬಹುದು. ಈಗ ನಾನಿಲ್ಲಿ ಬೆನ್ಸಿನ್ ರಿಂಗ್ ಅಂತ ಹೇಳಿ ಉದಾಹರಣೆ ಕೊಟ್ಟೆ. ಹಾಗಾದರೆ ಯಾವಾಗಲೂ ಹ್ಯಾಲೋ ಅರೀನ್ಸಲ್ಲಿ ಬೆನ್ಸಿನ್ ರಿಂಗೇ ಇರಬೇಕಾ? ಬೇರೆದು ಇರ್ಬೋದು. ಈಗ ಒಂದು ಹ್ಯಾಲೋಜನ್ ಆಟಮ್ ಇಲ್ಲಿ ಹೈಡ್ರೋಜನ್ ಆಟಮನ್ನು ಹ್ಯಾಲೋಜನ್ ಆಟಮ್ ರಿಪ್ಲೇಸ್ ಮಾಡಿತು.
ಇನ್ನೊಂದು ಹೈಡ್ರೋಜನ್ ಆಟಮ್ನ ಬದಲು ಇಲ್ಲಿ CH3 ಗ್ರೂಪ್ ಇದೆ. ಇದನ್ನು ಆರ್ಥೋಕ್ಲೋರೋಟೋಲಿನ್ ಅಂತ ಕರೀತಾರೆ. ಈಗ ಇಲ್ಲಿ ಇದಿಷ್ಟು ಏನೋ ಅರೀನ್ ಆಗಿರುತ್ತೆ, ಯಾಕಂದರೆ ಇಲ್ಲಿ ಬೆನ್ಸಿನ್ ರಿಂಗಿಗೆ ಒಂದು CH3 ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಅಥವಾ ಒಂದಕ್ಕಿಂತ ಹೆಚ್ಚು ರಿಂಗ್ಗಳು ಇಲ್ಲಿ ಇರಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೀತೀನಿ. ನೋಡಿ, ಇಲ್ಲಿ 2 ಬೆನ್ಸಿನ್ ರಿಂಗ್ ಇದೆ. ಆಮೇಲೆ ಈ ಸಂಯುಕ್ತವನ್ನು ನಾವು ನ್ಯಾಫ್ಥಲೀನ್ ಅಂತ ಕರಿತೀವಿ. ಇದು ಕೂಡ ಏನೋ ಅರೋಮ್ಯಾಟಿಕ್ ರಿಂಗ್. ಇಲ್ಲಿ ಹ್ಯಾಲಜನ್ ಆಟಮ್ ಇಲ್ಲಿ ಬರ್ಬೋದು. ಈಗ ಇದನ್ನು 1-ಕ್ಲೋರೋನ್ಯಾಫ್ಥಲೀನ್ ಅಂತ ಕರೀತಾರೆ. ಬರೀ 2 ರಿಂಗ, 3 ರಿಂಗು ಇರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೀಗೆ 3 ರಿಂಗ್ ಇರುವಂತಹ ಅರೋಮ್ಯಾಟಿಕ್ ಸಂಯುಕ್ತವನ್ನು ನಾವು ಆಂಥ್ರಸೀನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಹ್ಯಾಲಜನ್ ಆಟಮ್ ಹಾಕಿದರೆ ಇದನ್ನು ನಾವು 9-ಕ್ಲೋರೋ ಆಂಥ್ರಸೀನ್ ಅಂತ ಕರಿತೀವಿ. ಸೊ ಹೀಗೆ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಹ್ಯಾಲೋ ಅರಿನ್ಸ್ಗೆ ಕೊಡ್ಬೋದು. ಆದರೆ ಫಸ್ಟ್ ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏನೋ ಹ್ಯಾಲೋ ಅರಿನ್ನ ಡೆಫಿನಿಷನ್. ಏನದು ಹ್ಯಾಲೋ ಅರಿನ್ನ ಡೆಫಿನಿಷನ್? ಅದನ್ನು ಒಂದ್ಸಲ ಬರಿತೀನಿ ನಾನು, ಆಗ ನಿಮಗೆ ಅದು ಗಮನದಲ್ಲಿ ಇರುತ್ತೆ. It is an aromatic compound in which hydrogen atoms, ನಾನಿಲ್ಲಿ ಎಸ್ ಅಂತ ಹಾಕಿದ್ದೀನಿ, ಅಂದರೆ 1 ಅಥವಾ ಹೆಚ್ಚು ಹೈಡ್ರೋಜನ್ ಆಟಮ್ಗಳು ಆರ್ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್ ಆಟಮ್ಸ್. ಬರೀ ಇಷ್ಟು ಬರೆದ್ರೆ ಸಾಲಲ್ಲ, ಇನ್ನೂ ಒಂದು ವಿಷಯವನ್ನು ನೀವು ಸ್ಪಷ್ಟಪಡಿಸಬೇಕು. ಏನು ಅಂತ ಹೇಳಿದರೆ, ಹ್ಯಾಲೋಜನ್ ಆಟಮ್ ಈಸ್ directly attached to the carbon atom present in the aromatic ring ಅಂತ. Present in aromatic ring. So this is the definition of halo arene. ಇದನ್ನು ನೀವು ಚೆನ್ನಾಗಿ ಮನನ ಮಾಡಿಟ್ಕೊಳ್ಬೇಕಾಗತ್ತೆ, ಗೊತ್ತಾಯ್ತಾ? ಆಮೇಲೆ ಉದಾಹರಣೆಗಳು ಗೊತ್ತಿದೆಯಲ್ವಾ? ಫಾರ್ ಎಕ್ಸಾಂಪಲ್ ನಾನು ಹೀಗೆ ಬರಿಬೋದು, ಕ್ಲೋರೋಬೆನ್ಸಿನ್ ಅಥವಾ ಬ್ರೋಮೋಬೆನ್ಸಿನ್, ಈ ಥರ. This is an example for this. ಅರ್ಥ ಆಯ್ತಾ? ಇದಾದಮೇಲೆ ನಾವು ಈ ಹ್ಯಾಲೋ ಅರಿನ್ಗಳನ್ನು ಹೆಸರಿಸುವ ವಿಧಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಈ ಹೆಸರಿಸುವುದನ್ನು ನಾವು ಇಂಗ್ಲೀಷ್ನಲ್ಲಿ ನಾಮೆನ್ಕ್ಲೇಚರ್ ಅಂತ ಕರಿತೀವಿ, ಕನ್ನಡದಲ್ಲಿ ನಾಮಕರಣ ಇದ್ದ ಹಾಗೆ. ನೀವು ಈಗಾಗಲೇ ಕಲ್ತಿದ್ದೀರಿ ಫಸ್ಟ್ ಇಯರ್ PUCಯಲ್ಲಿ ಹೈಡ್ರೋಕಾರ್ಬನ್ಸ್ನಲ್ಲಿ ಮತ್ತು ಇದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ನಾಮೆನ್ಕ್ಲೇಚರ್ ಅಥವಾ ಈ ಆರ್ಗ್ಯಾನಿಕ ಸಂಯುಕ್ತಗಳನ್ನು ಹೆಸರಿಸಲಿಕ್ಕೆ ಮುಖ್ಯವಾಗಿ 2 ವಿಧಾನಗಳಿವೆ. ಒನ್ ಈಸ್ ಕಾಮನ್ ನೇಮ್,
ಆಮೇಲೆ ಇನ್ನೊಂದು IUPAC ನೇಮ್. ಇಲ್ಲಿ ಕಾಂಪೌಂಡ್. ಫಸ್ಟ್ ಕಾಂಪೌಂಡ ನೋಡಿ ಇಲ್ಲಿ ನಾವು ಫಸ್ಟ್ ಇಲ್ಲಿ ಹ್ಯಾಲಜನ್ ಆಟಮ್ ಹೆಸರು ಹೇಳ್ತೀವಿ IUPAC ನೇಮಲ್ಲಿ ಮತ್ತು ಕಾಮನ್ ನೇಮಲ್ಲಿ. ಇಲ್ಲಿ ಒಂದು ವಿಷಯ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಮೊನೋಹ್ಯಾಲೋ ಬೆನ್ಝೀನ್ಗಳಲ್ಲಿ ಅಂದರೆ ಒಂದೇ ಒಂದು ಹ್ಯಾಲಜನ್ ಆಟಮ್ ಇರುವಂತಹ ಬೆನ್ಝೀನಲ್ಲಿ ಏನು ಅಂತ ಹೇಳಿದರೆ ಕಾಮನ್ ನೇಮು ಮತ್ತು IUPAC ನೇಮು ಒಂದೇ ಆಗಿರುತ್ತೆ. ಕಾಮನ್ ನೇಮ್ ಬೇರೆ, IUPAC ನೇಮ್ ಬೇರೆ ಏನಿಲ್ಲ. ಅಂದರೆ ಕಂಡೀಷನ್ ಏನು, ಅಲ್ಲಿ ಒಂದು ಅರೋಮ್ಯಾಟಿಕ್ ರಿಂಗು ಒಂದಿರಬೇಕು, ಆಮೇಲೆ ಹ್ಯಾಲಜನ್ ಆಟಮ್ ಇರಬೇಕು. ಈಗ ಉದಾಹರಣೆಗೆ ಇದನ್ನು ನಾನು ಕ್ಲೋರೋಬೆನ್ಝೀನ್ ಅಂತ ಇಲ್ಲೂ ಹೇಳ್ತೀನಿ, ಇಲ್ಲೂ ಕೂಡ ಅದೇ ಹೆಸರು ಕ್ಲೋರೋಬೆನ್ಝೀನೆ. ಆದರೆ ಇನ್ ದ ಕೇಸ್ ಆಫ್ ಡೈಹ್ಯಾಲೋಬೆನ್ಝೀನ್ಸ್ ಆಗ ರೂಲ್ ಬೇರೆ. ಉದಾಹರಣೆಗೆ ಇಲ್ಲಿ ನೋಡಿ, 2 ಹ್ಯಾಲಜನ್ ಆಟಮ್ ಇದೆ. ಇಲ್ಲೊಂದು ಬ್ರೋಮಿನ್ ಆಟಮು, ಇಲ್ಲೊಂದು ಬ್ರೋಮಿನ್ ಆಟಮ್. ಈಗ ಕಾಮನ್ ನೇಮಲ್ಲಿ ನಾವು ಹೊಸ ಅಥವಾ ಬೇರೆ ಪ್ರೆಫಿಕ್ಸನ್ನು ಯೂಸ್ ಮಾಡ್ತೀವಿ. ಅವು ಯಾವುದು ಅಂತ ಹೇಳಿದರೆ, ಒಂದು ಆರ್ಥೋ, ಇನ್ನೊಂದು ಮೆಟಾ, ಮತ್ತೊಂದು ಪ್ಯಾರಾ. ಆರ್ಥೋ ಎಂಬ ಪದವನ್ನು ಯಾವುದಕ್ಕೆ ಬಳಸ್ತೀವಿ ಅಂತ ಹೇಳಿದರೆ, ಈ ಬ್ರೋಮಿನ್ ಆಟಮ್ಗಳು ಒಂದರ ನಂತರ ಒಂದಿದ್ರೆ ಅನುಕ್ರಮವಾಗಿದ್ದರೆ, ಇದು 1ನೇ ಪೊಸಿಷನ್ ಆದರೆ ಇದು 2ನೇ ಪೊಸಿಷನ್. ಸೊ ಆರ್ಥೋದಲ್ಲಿ ನಾವು 1 ಮತ್ತು 2ನೇ ಪೊಸಿಷನ್ ಇದ್ದರೆ ಅಲ್ಲಿ ಹ್ಯಾಲಜನ್ ಆಟಮ್ ಇದ್ದರೆ ಆರ್ಥೋ ಅಂತ ಹೇಳ್ತೀವಿ. ಅದೇ ಮೆಟಾ ಆದರೆ 1 ಮತ್ತು 3ನೇ ಸ್ಥಾನ, ಪ್ಯಾರಾ ಅಂದರೆ 1 ಮತ್ತು 4ನೇ ಸ್ಥಾನ. ಈಗ ಇದನ್ನು ನಾನು ಕಾಮನ್ ನೇಮಲ್ಲಿ ಆರ್ಥೋ ಡೈಬ್ರೋಮೋ ಬೆನ್ಝೀನ್ ಅಂತೀನಿ. ಆದರೆ ಇದು ಬರೆಯೋದು ಉದ್ದ ಅಂತ ಆದರೆ ನೀವು ಓ ಅಂತ ಬರೆದು ಡ್ಯಾಶ್ ಹಾಕಿ ಡೈಬ್ರೋಮೋ ಬೆನ್ಝೀನ್ ಅಂತಲೂ ಬರೀಬಹುದು. IUPAC ನೇಮಲ್ಲಿ ಆರ್ಥೋ, ಮೆಟಾ, ಪ್ಯಾರಾ ಅನ್ನೋದನ್ನು ಬಳಸಲ್ಲ. ಅದರ ಬದಲು ನೇರವಾಗಿ ಅವುಗಳ ಪೊಸಿಷನನ್ನು ಬಳಸ್ತೀವಿ. 1 2 ಡೈಬ್ರೋಮೋ, ಇಲ್ಲಿ ಒಂದು ಹೈಫನ್ ಹಾಕಬೇಕು, ಡೈಬ್ರೋಮೋ ಬೆನ್ಝೀನ್ ಅಂತೀವಿ. ಅಕಸ್ಮಾತ್ ಈಗ ಬ್ರೋಮಿನ್ ಇಲ್ಲಿಲ್ಲ, ಅದರ ಬದಲು ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ. ಆಗ ನೀವು ಆರ್ಥೋ ಅಂತ ಹೇಳಲ್ಲ, ಅದನ್ನು ಮೆಟಾ ಡೈಬ್ರೋಮೋ ಬೆನ್ಝೀನ್ ಅಂತ ಕರಿತೀವಿ. ಸೊ ಇಲ್ಲಿ ಮೆಟಾ ಅಂತಲೂ ಬರಿಬೋದು, ಎಮ್ ಅಂತಲೂ ಬರಿಬೋದು. ಹಾಗೆ ಇದು ಕೂಡ ಬದಲಾವಣೆ ಆಗುತ್ತೆ. 1 2 ಇದ್ದದ್ದು 1 3 ಡೈಬ್ರೋಮೋ ಬೆನ್ಝೀನ್ ಆಗುತ್ತೆ. ಈಗ ಇಲ್ಲಿರುವ ಬದಲು ಬ್ರೋಮಿನ್ ಇಲ್ಲಿ ಎಕ್ಸಾಕ್ಟ್ ಆಪೋಸಿಟ್, ಹೀಗೆ ಅಭಿಮುಖವಾಗಿದೆ. ಆಗ ನಾವು ಇಲ್ಲಿ ಮೆಟಾ ಅಂತ ಹೇಳಲ್ಲ, ಪ್ಯಾರಾ. ಇಲ್ಲಿ 1 4 ಡೈಬ್ರೋಮೋ ಬೆನ್ಝೀನ್ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಯೆಂಟ್ಗಳು ಬ್ರೋಮಿನ್ ಬ್ರೋಮಿನ್ ಎರಡು ಒಂದೇ ಥರ ಇರುವಾಗ ಈ ಥರ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಅರೋಮ್ಯಾಟಿಕ್ ರಿಂಗು ಬೆನ್ಝೀನ್ ಆಗಿರಲ್ಲ. ಅವುಗಳಲ್ಲಿ ಈಗ ಉದಾಹರಣೆಗೆ ಇಲ್ಲಿ ಟಾಲ್ವಿನ್ CH3 ಗ್ರೂಪ್ ಹಾಕಿದರೆ ಈ ಅರೋಮ್ಯಾಟಿಕ್ ರಿಂಗನ್ನು ನಾವು ಟೋಲಿನ್ ಅಂತ ಕರಿತೀವಿ. ಸ್ಪೆಲ್ಲಿಂಗ್ TOLUENE, ಗೊತ್ತಾಯ್ತಾ? ಇದನ್ನು ಟಾಲಿನ್ ಅಂತ ಕರಿತೀವಿ. ಏನಿಲ್ಲ, ಬೆನ್ಝೀನಿಗೆ ಒಂದು ಇಲ್ಲಿ ಮೀಥೈಲ್ ಗ್ರೂಪ್ ಸೇರಿರುತ್ತೆ. ಈಗ ಇಲ್ಲಿ ಒಂದು ಬ್ರೋಮಿನ್ ಆಟಮ್ ಇದೆ ಅಂತ ಹೇಳ್ತೀವಿ. ಆಗ ನಾವು ಏನು ಹೇಳ್ತೀವಿ, ಇದರ ಹೆಸರು ಕಾಮನ್ ನೇಮ್, ಇದು 1ನೇ ಪೊಸಿಷನಲ್ಲಿದೆ, ಇದು 2ನೇ ಪೊಸಿಷನಲ್ಲಿದ್ದೇವೆ. ಆಗ ಅದನ್ನು
ಆರ್ಥೋ ಬ್ರೋಮೋ ಟೋಲಿನ್ ಅಂತೀವಿ. ಅದೇ ಇದರಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಐಯುಪ್ಯಾಕ್ ನೇಮ್ ಮಾಡುವಾಗ ಇವೆರಡು ಸಬ್ಸ್ಟಿಟ್ಯೂಯೆಂಟ್ ಅಂತ ಪರಿಗಣಿಸಿದರೆ ಇದು ಬ್ರೋಮೋ ಗ್ರೂಪು, ಇದು ಮೀಥೈಲ್ ಗ್ರೂಪು. ಈಗ ನಾವು ಅದೇ ನಮ್ಮ ಹಳೆಯ ಆಲ್ಫಾಬೆಟಿಕಲ್ ಆರ್ಡರ್ಗೆ ಹೋಗಬೇಕು. ಆಲ್ಫಾಬೆಟಿಕಲ್ ಆರ್ಡರ್ ಅಂದೇನು, ಇಂಗ್ಲೀಷ್ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಆರ್ಡರ್. ಅಂದರೆ ಬಿ ಫಸ್ಟ್ ಬರುತ್ತೆ, ಎಮ್ ಆಮೇಲೆ ಬರುತ್ತೆ. ಬ್ರೋಮೋ ಇದರ ಮೊದಲನೇ ಪದ ಬಿ, ಆಮೇಲೆ ಮೀಥೈಲ್ ಇದು ಎಮ್. ಅದನ್ನು ಫಸ್ಟ್ ಬ್ರೋಮೋ ಹೇಳಬೇಕು, ಆಮೇಲೆ ಮೀಥೈಲ್ ಹೇಳಬೇಕು. ಹೇಗೆ? 2 ಬ್ರೋಮೋ, ಇಲ್ಲಿ ಹೈಫನ್ ಹಾಕಬೇಕು, 1 ಮೀಥೈಲ್ ಬೆನ್ಝೀನ್. ಅಥವಾ ನೀವು ಹೀಗೂ ಹೇಳ್ಬೋದು, 2 ಬ್ರೋಮೋ ಟಾಲ್ವಿನ್. ಎರಡು ರೀತಿಯಲ್ಲಿ ಕೂಡ ನೀವು ಹೆಸರಿಸಬಹುದು. ಇದು ಯಾವಾಗ? ಬೇರೆ ಬೇರೆ ಗ್ರೂಪ್ಗಳಿದ್ದಾಗ. ಆಮೇಲೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಹೀಗೆ ಬರುತ್ತೆ. 3 ಬೆನ್ಝಿನ್ ಗ್ರೂಪ್ ಇರುವಾಗ, ಈ ಉದಾಹರಣೆಯನ್ನು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಆದ್ದರಿಂದ ಇದು ನಿಮಗೆ ಗೊತ್ತಿರಲೇಬೇಕು. ಈ ಥರ ಈಗ ನಾವು ಇಲ್ಲಿ ಒಂದು ಪದ ಬಳಸಬೇಕು, ಸಿಮ್ ಅಂತ. ಆಮೇಲೆ ಸಿಮ್ 135 ಟ್ರೈಬ್ರೋಮೋ ಬೆನ್ಝೀನ್. ಇಲ್ಲಿ ಸಿಮ್ ಅನ್ನೋ ಪದ ಯಾಕೆ ಬಳಸಿದ್ದಾರೆ? ಸಿಮ್ ಅಂದರೆ ಅರ್ಥ ಸಿಮೆಟ್ರಿಕ್. ಸಿಮೆಟ್ರಿಕ್ಕಿಗೆ ಕನ್ನಡದಲ್ಲಿ ನಾವು ಸಮಮಿತಿ ಅಂತ ಕರಿತೀವಿ. ಅಂದರೆ ನೀವು ಹೀಗೆ ಒಂದು ಪ್ಲೇನ್ ಎಳೆದ್ರೆ, ಹೀಗೆ ಇನ್ನೊಂದು ಪ್ಲೇನು, ಅಥವಾ ಹೀಗೆ ಎಳೆದ್ರೂ ಯಾವ ಥರ ಎಳೆದ್ರೂ ಕೂಡ ನಿಮಗೆ 2 ಸಮ ಅರ್ಧ ಭಾಗಗಳು ಒಂದೇ ಥರ ಇರುವಂಥದ್ದು ಸಿಗುತ್ತೆ. ಅದಕ್ಕೆ ಅದು ಸಿಮೆಟ್ರಿಕ್. ಇದರಲ್ಲಿ 3 ಬ್ರೋಮಿನ್ ಆಟಮ್ಗಳು ಸಿಮೆಟ್ರಿಕ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಈ ಅರೋಮ್ಯಾಟಿಕ್ ರಿಂಗ್ ಅಥವಾ ಕಾರ್ಬನ್ ರಿಂಗ್. ಆದ್ದರಿಂದ ಇಲ್ಲಿ ಸಿಮ್ ಅಂತ ಬಳಸ್ತೀವಿ. ಆದರೆ ಐಯುಪ್ಯಾಕ್ ನೇಮಲ್ಲಿ ಜಸ್ಟ್ ವಿ ರೈಟ್ 135 ಟ್ರೈಬ್ರೋಮೋ ಬೆನ್ಝೀನ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟು ಸಂಯುಕ್ತಗಳ ಹೆಸರನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಮಾತ್ರ ನೀವು ಚೆನ್ನಾಗಿ ಮನನ ಮಾಡಿಕೊಳ್ಬೇಕು. ದಿಸ್ ಈಸ್ ಅಬೌಟ್ ದಿ ನಾಮೆನ್ಕ್ಲೇಚರ್ ಆಫ್ haloarenes or aryl halides. Next we shall go for the preparation of haloarenes. ಈ ಹ್ಯಾಲೋ ಅರೀನ್ಗಳನ್ನು ತಯಾರು ಮಾಡೋದು ಹೇಗೆ ಅಂತ, ಅದರಲ್ಲಿ ಮೊದಲನೇ ವಿಧಾನ ಬೈ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್.
ಏನಿದ್ದು ಅಂತ ನೋಡೋಣ. ಈ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನಲ್ಲಿ ಅರೋಮ್ಯಾಟಿಕ್ ಕಾಂಪೌಂಡನ್ನು ನಾವು ಹ್ಯಾಲಜನ್, ಅದರಲ್ಲೂ ಕ್ಲೋರಿನ್ ಅಥವಾ ಬ್ರೋಮಿನನ್ನು ಐರನ್ ಆರ್ ಫೆರಿಕ್ ಕ್ಲೋರೈಡ್ ಇದರ ಸಮ್ಮುಖದಲ್ಲಿ ಕತ್ಲೆಯಲ್ಲಿ ಪರಸ್ಪರ ವರ್ತಿಸೋ ಹಾಗೆ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಟಾಲ್ವಿನ್, ನಾನು ಉದಾಹರಣೆ ಟಾಲ್ವಿನ್ ತಗೋತೀನಿ. ಏನಿದ್ರ ಹೆಸರು ಟಾಲ್ವಿನ್. ಇದಕ್ಕೆ ಹ್ಯಾಲೋಜನ್ ಹಾಕಬೇಕು. ನಾನು ಎಕ್ಸ್ ಅಂತ ಬರೀತೀನಿ. ಇಲ್ಲಿ ಎಕ್ಸ್ ಅಂದರೆ ಕ್ಲೋರಿನ್ ಆಗಿರ್ಬೋದು ಅಥವಾ ಬ್ರೋಮಿನ್ ಆಗಿರ್ಬೋದು. ಇದು ರಾಸಾಯನಿಕ ಕ್ರಿಯೆ ನಡೆಸುತ್ತೆ. ಯಾವುದರ ಸಮ್ಮುಖದಲ್ಲಿ? ಕಬ್ಬಿಣ, ಐರನ್ ಅಥವಾ ಫೆರಿಕ್ ಕ್ಲೋರೈಡ್, ಇದರ ಫಾರ್ಮುಲಾ FeCl3. ಆಮೇಲೆ ಕತ್ಲೆಯಲ್ಲಿ. ಆಗ ನಮಗೆ ಏನು ಸಿಗುತ್ತೆ? ಹ್ಯಾಲೋ ಅರೀನ್. ಸಾರಿ, ಎಕ್ಸ್ ಅಂತ ಹಾಕ್ತೀನಿ. ಇದು ಒಂದು ಆರ್ಥೋ ಕಾಂಪೌಂಡ್ ಸಿಗುತ್ತೆ, ಇನ್ನೊಂದು ಪ್ಯಾರಾ ಕಾಂಪೌಂಡ್ ಸಿಗುತ್ತೆ. ಗೊತ್ತಾಯ್ತಾ? ಆಮೇಲೆ ಈಗ ಇಲ್ಲಿ ನಿಮಗೆ 2 ಹ್ಯಾಲೋ ಕಾಂಪೌಂಡ್ ಸಿಗುತ್ತೆ. ಅವುಗಳು ಒಂದು ಇನ್ನೊಂದರ ಜೊತೆ ಮಿಕ್ಸ್ ಆಗಿರಲ್ವಾ ಅಂತ. ಹಾಗಿರುತ್ತೆ. ಬಟ್ ನೀವು ಇದನ್ನು ಬಹಳ ಸುಲಭವಾಗಿ ಸಪ್ರೇಟ್ ಮಾಡ್ಬೋದು, ಬೇರ್ಪಡಿಸ್ಬೋದು. ಯಾಕೆಂದರೆ ಇವುಗಳ ಮೆಲ್ಟಿಂಗ್ ಪಾಯಿಂಟ್ ತುಂಬ ಅಂತರವನ್ನು ಹೊಂದಿದೆ. ದೇ ಹ್ಯಾವ್ ಡಿಫ್ರೆಂಟ್ ಮೆಲ್ಟಿಂಗ್ ಪಾಯಿಂಟ್ಸ್, ಸೊ ಯು ಕ್ಯಾನ್ ಸಪ್ರೇಟ್ ದೆಮ್ ವೆರಿ ಈಸಿಲಿ. ದಿ ಸೆಕೆಂಡ್ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ halo arenes or aryl halides is Sand-Meyer's reaction. We shall see how to prepare halobenzene using Sand-Meyer's reaction. ನಾವು ಹ್ಯಾಲೋ ಅರಿನ್ಸ್ ಅಥವಾ ಅರೈಲ್ ಹ್ಯಾಲೈಡ್ಗಳನ್ನು ಸ್ಯಾಂಡ್ ಮೇಯರ್ ರಿಯಾಕ್ಷನ್ನ ಮೂಲಕ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದರಲ್ಲಿ ಮೊದಲನೇ ಹಂತವಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಬೆನ್ಸಿನ್ ಡೈಸೋನಿಯಂ ಹ್ಯಾಲೈಡನ್ನು ಪ್ರಿಪೇರ್ ಮಾಡಬೇಕು. ಈ ಡೈಸೋನಿಯಂ ಅಂದರೆ ಈ ಗ್ರೂಪಿಗೆ ನಾವು ಡೈಸೋನಿಯಂ ಗ್ರೂಪ್ ಅಂತ ಕರಿತೀವಿ. ಆ್ಯಸೋ ಅಂದರೆ ನೈಟ್ರೋಜನ್. ನೋಡಿ, ಇದನ್ನು ಡೈಸೋನಿಯಂ ಗ್ರೂಪ್ ಅಂತ ಕರಿತೀವಿ. ನಾವು ಮೊದಲು ಇಲ್ಲಿ ಡೈಸೋನಿಯಂ ಹ್ಯಾಲೈಡನ್ನು, ಬೆನ್ಸಿನ್ ಡೈಸೋನಿಯಂ ಹ್ಯಾಲೈಡನ್ನು ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ನಾವು ಒಂದು ಅರೋಮ್ಯಾಟಿಕ್ ಪ್ರೈಮರಿ ಅಮೈನನ್ನು ಬಳಸ್ಕೋಬೇಕು. ಈ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಗೆ ಗುಡ್ ಎಕ್ಸಾಂಪಲ್ ಈಸ್ ಅನಿಲಿನ್. ನೋಡಿ, ಇಲ್ಲಿ ನಾನು ಅನಿಲಿನ್ ಫಾರ್ಮುಲಾ ಬರಿತಾ ಇದ್ದೀನಿ, NH2. ಇದು ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್. ಇಲ್ಲಿ ನೋಡಿ NH2, ಇದನ್ನು ನಾವು ಅಮಿನೋ ಗ್ರೂಪ್ ಅಂತ ಕರಿತೀವಿ. ನೀವು ಫಸ್ಟ್ ಇಯರ್ ಕೆಮಿಸ್ಟ್ರಿ ಕ್ಲಾಸಲ್ಲಿ ಕಲ್ತಿದ್ದೀರಿ. NH2 ಗ್ರೂಪ್ ಇದ್ದರೆ ಅದು ಅಮೈನ್ ಅಂತ. ಈಗ ಇಲ್ಲಿ 2 ಹೈಡ್ರೋಜನ್ ಆಟಮ್ ನೈಟ್ರೋಜನ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನು ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಆಮೇಲೆ ಒಂದೇ ಒಂದು ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಸೆಕೆಂಡರಿ ಅಮೈನ್ ಅಂತ ಕರಿತೀವಿ. ಯಾವುದೇ ಹೈಡ್ರೋಜನ್ ಆಟಮ್ ಇದಕ್ಕೆ ಅಟ್ಯಾಚ್ ಆಗದೇ ಇದ್ದರೆ ಅದನ್ನು ನಾವು ಟರ್ಷರಿ ಅಮೈನ್ ಅಂತ ಕರಿತೀವಿ. ಈಗ ಇದರ ಹೆಸರು ಅನಿಲಿನ್. ಈ ಅನಿಲಿನ್ಗೆ ನೀವು ನೈಟ್ರಸ್ ಆ್ಯಸಿಡ್ ಹಾಕಬೇಕು. ನೈಟ್ರಸ್ ಆ್ಯಸಿಡ್ನ ಫಾರ್ಮುಲಾ HNO2. ಆದರೆ ನೀವು ನೈಟ್ರಸ್ ಆ್ಯಸಿಡನ್ನು ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಹೈಲಿ ಅನ್ಸ್ಟೇಬಲ್. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ರಿಯಾಕ್ಷನ್ ಮಾಡುವಾಗಲೇ ನೈಟ್ರಸ್ ಆ್ಯಸಿಡನ್ನು ಪ್ರಿಪೇರ್ ಮಾಡ್ತೀವಿ. ಅದನ್ನು ಪ್ರಿಪ್ರೇಷನ್ ಇನ್ ಸಿಟು ಅಂತ ಕರಿತೀವಿ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ನಾವು ಸೋಡಿಯಂ ನೈಟ್ರೈಟ್ NO2 ಇದ್ದರೆ ಅದು ನೈಟ್ರೈಟ್, NO3 ಇದ್ದರೆ ನೈಟ್ರೇಟ್. ಇದಕ್ಕೆ ಡೈಲ್ಯೂಟಿಕ್ Cl ಹಾಕಬೇಕು. ಆಗ ನಿಮಗೆ ನೈಟ್ರಸ್ ಆ್ಯಸಿಡ್
ಮತ್ತು ಇದನ್ನು ನೈಟ್ರಸ್ ಆ್ಯಸಿಡ್ ಅಂತ ಕರಿತೀವಿ. ಈ ನೈಟ್ರಸ್ ಆ್ಯಸಿಡ್ ಮತ್ತು ಮಿನರಲ್ ಆ್ಯಸಿಡ್ ಡೈಲ್ಯೂಟ್ CL ಅನ್ನು ತಗೋಬೇಕು. ಜೊತೆಗೆ ಇಲ್ಲಿ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಆಗಬೇಕು. ಹೇಗೆ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರನ್ನು ಮೇಂಟೈನ್ ಮಾಡೋದು? ಅದನ್ನು ಮೇಂಟೈನ್ ಮಾಡೋಕ್ಕೆ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಐಸ್ ಅಥವಾ ಮಂಜುಗಡ್ಡೆಯನ್ನು ಹಾಕಬೇಕು. ಆಗ ನಿಮಗೆ ಡೈಸೋನಿಯಂ ಸಾಲ್ಟ್ ಸಿಗುತ್ತೆ. ನೀವಿಲ್ಲಿ HClನ ಬದಲು HBr ಹಾಕಿದರೆ ನಿಮಗೆ ಇದು ಸಿಗುತ್ತೆ. ಇಲ್ಲಿ ಬೆಂಜಿನ್ ಡೈಸೋನಿಯಂ ಫ್ಲೋರೈಡ್ನ ಬದಲು ಬ್ರೋಮೈಡ್ ಸಿಗುತ್ತೆ. ನಾನಿಲ್ಲಿ X ಅಂತ ಹಾಕ್ತೀನಿ. X ಇಸ್ ಹ್ಯಾಲೋಜನ್. ಈಗ ಇದು ಫಸ್ಟ್ ಸ್ಟೆಪ್, ಏನೋ ಪ್ರಿಪ್ರೇಷನ್ ಆಫ್ ಡೈಸೋನಿಯಂ ಸಾಲ್ಟ್. ಇದನ್ನು, ಈ ರಿಯಾಕ್ಷನನ್ನು ನಾವು ಡೈಸೋಟೈಸೇಷನ್ ಅಂತಲೂ ಕರಿತೀವಿ. ಇದು ಮೊದಲನೇ ಸ್ಟೆಪ್, ಅಥವಾ ಈ ರಿಯಾಕ್ಷನನ್ನು ಡೈಸೋಟೈಸೇಷನ್ ಅಂತ ಕರೀತಾರೆ. ಇದು ಮೊದಲನೇ ಸ್ಟೆಪ್. ಆಯಿತಾ? ಇದು ಹೇಗೆ ನಾವು ನೈಟ್ರಸ್ ಆ್ಯಸಿಡ್ ಸಿಗುತ್ತೆ ಅನ್ನೋದು. ಇಲ್ಲಿ ನಾವು ಏನು ಮಾಡಬೇಕು? ಫಸ್ಟು ಅನಿಲಿನ್ ತಗೊಳ್ಬೇಕು, ಸೋಡಿಯಂ ನೈಟ್ರೈಟ್ ತಗೋಬೇಕು, ಡೈಲ್ಯೂಟ್ HCl ಹಾಕಬೇಕು, ಆಮೇಲೆ ಐಸ್ ಹಾಕಬೇಕು. ಆಗ ರಿಯಾಕ್ಷನ್ ನಡೆದು ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಅಥವಾ ಡೈಸೋನಿಯಂ ಹ್ಯಾಲೈಡ್ ವಿಲ್ ಬಿ ಫಾರ್ಮ್ಡ್. ಆಮೇಲೆ ಸ್ಟೆಪ್ 2ನಲ್ಲಿ ಏನು ಮಾಡಬೇಕು? ಈ ಬೆಂಜಿನ್ ಡೈಸೋನಿಯಂ ಹ್ಯಾಲೈಡ್ ಇದಕ್ಕೆ ಕ್ಯುಪ್ರಸ್ ಕ್ಲೋರೈಡ್ ಮತ್ತು HCl ಹಾಕಿದರೆ ಆಗ ನಮಗೆ ಕ್ಲೋರೋಬೆನ್ಜಿನ್ ಸಿಗುತ್ತೆ ಮತ್ತು ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇದು ಬೆಂಜೀನ್ ಡೈಸೋನಿಯಂ ಹ್ಯಾಲೈಡ್. ಆಯಿತಾ? ಆಮೇಲೆ ಸಪೋಸ್ ನಿಮಗೆ ಕ್ಲೋರೋಬೆನ್ಜಿನ್ ಬೇಡ, ಬ್ರೋಮೋಬೆನ್ಜಿನ್ ಬೇಕು, ಆವಾಗ ನೀವೇನು ಮಾಡಬೇಕು? ಕ್ಯುಪ್ರಸ್ ಬ್ರೋಮೈಡ್ ತಗೋಬೇಕು. ಆಮೇಲೆ HBr ಹಾಕಬೇಕು. ಆಗ ನಿಮಗೆ ಬ್ರೋಮೋಬೆನ್ಜಿನ್ ಸಿಗುತ್ತೆ. ಮತ್ತು ಇನ್ನೊಂದು ಪ್ರಾಡಕ್ಟ್ ನೈಟ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್. ಇದು ಬ್ರೋಮೋಬೆನ್ಜಿನ್. ಆಯಿತಾ? ಫಸ್ಟು ಬೆಂಜಿನ್ ಡೈಸೋನಿಯಂ ಹ್ಯಾಲೈಡ್ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಕ್ಯುಪ್ರಸ್ ಕ್ಲೋರೈಡ್ HCl ಹಾಕಿದರೆ ಕ್ಲೋರೋಬೆನ್ಜಿನ್, ಅಥವಾ ಕ್ಯುಪ್ರಸ್ ಬ್ರೋಮೈಡ್ ಮತ್ತು ಹೈಡ್ರೋಜನ್ ಬ್ರೋಮೈಡ್ ಹಾಕಿದರೆ ಬ್ರೋಮೋಬೆನ್ಜಿನ್. ಈ ಕ್ಯುಪ್ರಸ್ ಕ್ಲೋರೈಡ್ ಫಾರ್ಮುಲಾ ಈ CuCl ಅಂತಲೂ ಬರಿಬೋದು, ಅಥವಾ Cu2Cl2 ಅಂತಲೂ ಬರಿಬಹುದು. ಗೊತ್ತಾಯ್ತಾ?
ಇಲ್ಲಿ ಕಾಪರ್ +1 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರುತ್ತೆ. ಈಗ ಕ್ಲೋರೋಬೆನ್ಸಿನ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಗೊತ್ತಾಯಿತು, ಬ್ರೋಮೋಬೆನ್ಸಿನ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಗೊತ್ತಾಯಿತು. ಈಗ ಅಯೋಡೋಬೆನ್ಸಿನ್ ಹೇಗೆ ಪ್ರಿಪೇರ್ ಮಾಡ್ಬೋದು, ಇಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅಯೋಡೋಬೆನ್ಸಿನಿಗೆ ನೀವು ಕ್ಯುಪ್ರಸ್ ಅಯೋಡೈಡ್ ಮತ್ತು ಹೈಡ್ರೋಜನ್ ಅಯೋಡೈಡ್ ಹಾಕಲ್ಲ, ನೀವು ಜಸ್ಟ್ ಪೊಟ್ಯಾಸಿಯಮ್ ಅಯೋಡೈಡ್ ಹಾಕಿದರೆ ಸಾಕು, ಆಗ ನಿಮಗೆ ಅಯೋಡೋಬೆನ್ಸಿನ್ ಸಿಗುತ್ತೆ. ನೋಡಿ, ನಾನು ಇಕ್ವೇಷನ್ ಬರೀತೀನಿ ಫಸ್ಟು. ಅಯೋಡೋಬೆನ್ಸಿನ್ ಪ್ರಿಪೇರ್ ಮಾಡಲಿಕ್ಕೆ ಹೀಗೆ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ತಗೋಬೇಕು. ಡಬಲ್ ಬಾಂಡ್ N X ಅಂತ ಹಾಕ್ತೀನಿ, ಬೆನ್ಸಿನ್ ಡೈಸೋನಿಯಂ ಹ್ಯಾಲೈಡ್. ಇದಕ್ಕೆ ಪೊಟ್ಯಾಸಿಯಮ್ ಅಯೋಡೈಡ್ ಹಾಕಿದ ಕೂಡಲೇ ನೀವು ಶೇಕ್ ಮಾಡಿದರೆ ಸಾಕು ಮಿಕ್ಸ್ಚರು, ಆಗ ನಿಮಗೆ ಅಯೋಡೋಬೆನ್ಸಿನ್ ಸಿಗುತ್ತೆ. ಆಮೇಲೆ ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. And this is potassium iodide. And this is iodobenzene. ಈಗ ಇಲ್ಲಿ ಪೊಟ್ಯಾಸಿಯಮ್ ಅಯೋಡೈಡ್ ಸಾಕು, ಆದರೆ ಕ್ಯುಪ್ರಸ್ ಅಯೋಡೈಡ್ ಯಾಕೆ ಬಳಸಲ್ಲ ಅನ್ನೋದು ನಮ್ಮಲ್ಲಿರೋ ಪ್ರಶ್ನೆ. ಯಾಕೆ ಅಂತ ಹೇಳಿದರೆ, ನೀವು ಕ್ಯುಪ್ರಸ್ ಸಾಲ್ಟ್ ಇದನ್ನು ಬಳಸಿದಾಗ ಏನಾಗುತ್ತೆ, ಹೀಗಾಗುತ್ತೆ ನೋಡಿ. ಡೈಸೋನಿಯಂ ಅಯಾನ್, ಇದು N2X ಇದ್ದದ್ದು N2+X- ಆಗಿ ಅಯನೈಸ್ ಆಗುತ್ತೆ, ಆಗ ನಿಮಗೆ ಇಲ್ಲಿ ಪಾಸಿಟಿವ್ ಅಯಾನ್ ಸಿಗುತ್ತೆ. ಈ ಪಾಸಿಟಿವ್ ಅಯಾನ್, ಈ CuX ನಾನು ಹೀಗೆ ಬರಿಬೋದು, this will become ಏನಾಗುತ್ತೆ, 2+X- ಆಗುತ್ತೆ. ಆಮೇಲೆ Cu2X ಇದ್ದದ್ದು, ಸಾರಿ CuX ಇದ್ದದ್ದು Cu+X- ಆಗಿ ಡಿಸೋಸಿಯೇಟ್ ಆಗುತ್ತೆ. ಆಮೇಲೆ ಈ ಡೈಸೋನಿಯಂ ಅಯಾನ್ ವಿಲ್ ರಿಯಾಕ್ಟ್ ವಿತ್ ದ ಕ್ಯುಪ್ರಸ್ ಅಯಾನ್ +1 ಸ್ಟೇಟಲ್ಲಿರೋದು. ಆಮೇಲೆ ಇಲ್ಲಿ ಅರೈಲ್ ರ್ಯಾಡಿಕಲ್ ಆಗಿ ಕನ್ವರ್ಟ್ ಆಗುತ್ತೆ, ಡಾಟ್ ಹಾಕಿ ತೋರಿಸ್ತೀವಿ. ಆಮೇಲೆ ಇಲ್ಲಿ ಕ್ಯುಪ್ರಸ್ ಇದ್ದದ್ದು ಕ್ಯುಪ್ರಿಕ್ ಅಯಾನ್ ಆಗುತ್ತೆ. ಅಂದರೆ +1 ಆಕ್ಸಿಡೇಷನ್ ಸ್ಟೇಟ್ ಇದ್ದದ್ದು +2, ಅಂದರೆ ಇದು ಆಕ್ಸಿಡೇಷನ್ ಆಗುತ್ತೆ, ಇದು ರೆಡ್ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿ ನೈಟ್ರೋಜನ್ ಪ್ರೊಡ್ಯೂಸ್ಡ್. ನೈಟ್ರೋಜನ್ ನಾನು ಇಲ್ಲಿ ಬರೀತೀನಿ, ಇಲ್ಲಿ ಬಂದರೆ ಕಾಣಿಸಲ್ಲ. ಓಕೆ, ಆಮೇಲೆ ಈ Cu2+ will react with, sorry U2+ ಅಲ್ಲ, ಇದು ಎಂಥದ್ದು ಅರೈಲ್ ರ್ಯಾಡಿಕಲ್
will react with X minus to give halobenzene ಆಮೇಲೆ ಒಂದು electron, and this electron will react with Cu2 plus to give back Cu plus. ಅಂದರೆ ಇಲ್ಲಿ ಕ್ಯುಪ್ರಸ್ ಅಯಾನ್ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಆಮೇಲೆ ಡೈಸೋನಿಯಂ ಅಯಾನನ್ನು ಅರೈಲ್ ಇದೆಂಥದ್ದು ರ್ಯಾಡಿಕಲ್ ಆಗಿ ರೆಡ್ಯೂಸ್ ಮಾಡುತ್ತೆ. ಸೊ ಇಟ್ಸ್ ರೋಲ್ ಈಸ್ ಟು ರೆಡ್ಯೂಸ್ ಡೈಸೋನಿಯಂ ಅಯಾನ್ ಇಂಟು ರ್ಯಾಡಿಕಲ್. ಆದರೆ ಇಫ್ ಯು ಯೂಸ್ ಪೊಟ್ಯಾಸಿಯಮ್ ಅಯೋಡೈಡ್ ಏನಾಗುತ್ತೆ, ಆಗ ಇದು ಕೆ ಪ್ಲಸ್ ಪ್ಲಸ್ ಐ ಮೈನಸ್ ಆಗುತ್ತೆ. ಈ ಐ ಮೈನಸ್ಸು ಮತ್ತು ಆಕ್ಸಿಜನ್ನು ಮತ್ತು ಸಲ್ಫರ್ ದೇ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಈಸಿಲಿ ವಿದೌಟ್ ದ ಪ್ರೆಸೆನ್ಸ್ ಆಫ್ ಈ ಕ್ಯುಪ್ರಸ್ ಹ್ಯಾಲೈಡ್. ಆದ್ದರಿಂದ ನಾವು ಏನು ಮಾಡ್ಬೋದು, ಅಯೋಡೋಬೆನ್ಸಿನ್ ಪ್ರಿಪೇರ್ ಮಾಡುವಾಗ ಕ್ಯುಪ್ರಸ್ ಅಯೋಡೈಡ್ ಮತ್ತು ಇದನ್ನು ಇನ್ನೂ ಬಳಸುವುದಿಲ್ಲ. ಅದಕ್ಕೆ ಬದಲಾಗಿ ಇಟ್ ಈಸ್ ಇನಫ್ ಇಫ್ ಯು ಆ್ಯಡ್ ಪೊಟ್ಯಾಸಿಯಮ್ ಅಯೋಡೈಡ್ ಆ್ಯಂಡ್ ಆ್ಯಡ್ ಡೈಸೋನಿಯಮ್ ಸಾಲ್ಟ್ ಆ್ಯಂಡ್ ಶೇಕ್ ಇಟ್ ವೆಲ್, ಯು ವಿಲ್ ಗೆಟ್ ಅಯೋಡೋಬೆನ್ಸಿನ್. ಯಾಕೆ ಅಂತ ಹೇಳಿದರೆ ಈ ಕ್ಯುಪ್ರಸ್ ಸಾಲ್ಟಿನ ರೋಲನ್ನು ಇಲ್ಲಿ ಅಯೋಡಿನ್ ಮಾಡುತ್ತೆ. ಇಟ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್ ಆ್ಯಂಡ್ ರೆಡ್ಯೂಸ್ ಡೈಸೋನಿಯಮ್ ಸಾಲ್ಟ್ ಇಂಟು ಅರೈಲ್ radical. So this is the second method of preparation of aryl halides or haloarenes. Next ನಾವು ಏನು ಮಾಡಬೇಕು ಅಂತ ಹೇಳಿದರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋಅರೇನ್ಸ್ ಬಗ್ಗೆ ಕಲಿಬೇಕು. ನೋಡಿ, ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಕರಗುವ ಬಿಂದು, ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಕುದಿಯುವ ಬಿಂದು. ಇವು ಎರಡು ಹ್ಯಾಲೋ ಆಲ್ಕೇನ್ ಮತ್ತು ಹ್ಯಾಲೋ ಅರೀನ್ಸ್ಗಳಿಗೆ ಸೇಮ್ ಆಗಿರುತ್ತೆ. ಯಾವಾಗ ಅಂತ ಹೇಳಿದರೆ ವೆನ್ ನಂಬರ್ ಆಫ್ carbon atoms and halogens are same. Halogen atoms are same. ಆ ಎರಡು ಸಂಯುಕ್ತಗಳಲ್ಲಿ ಒಂದು ಹ್ಯಾಲೋ ಆಲ್ಕೇನ್ ಮತ್ತು ಒಂದು ಹ್ಯಾಲೋ ಅರೇನ್ ತಗೊಳ್ಳಿ, ಎರಡರಲ್ಲೂ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮತ್ತು ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಸೇಮ್ ಇದ್ದಾಗ ಅವುಗಳ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಉದಾಹರಣೆಗೆ ನೀವು ನೋಡಿ, ಇದು ಇಂಥದ್ದು ಕ್ಲೋರೋಹೆಕ್ಸೇನ್, 1 2 3 4 5 6 ಇದು ಕ್ಲೋರೋಹೆಕ್ಸಿನ್. ಇನ್ನೊಂದು ಕ್ಲೋರೋಬೆನ್ಝೀನ್. ಈಗ ಇದರಲ್ಲೂ 6 ಕಾರ್ಬನ್ ಆಟಮ್ಸ್ ಇದೆ, ಇದರಲ್ಲೂ 6 ಕಾರ್ಬನ್ ಆಟಮ್ ಇದೆ. ಇದರಲ್ಲಿ ಒಂದು ಹ್ಯಾಲೋಜನ್, ಇಲ್ಲೋ ಒಂದು ಹ್ಯಾಲೋಜನ್, ಅವು ಸೇಮು. ಆಗ ಅವುಗಳ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟ್ ಬೋತ್ ಆರ್ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಆಮೇಲೆ ಎರಡನೇದ್ದು ಈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇವೆರಡು ಇನ್ಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ size of halogen atom. ಸೊ ನೀವು ಈ ಥರ ಬರೆದ್ರೆ ಎ ಆರ್ ಅಂದರೆ ಅರೋಮ್ಯಾಟಿಕ್ ರಿಂಗ್, ಅರೋಮ್ಯಾಟಿಕ್ ರಿಂಗ್ ಅಲ್ಲಿ ಅಯೋಡಿನ್ ಅಟ್ಯಾಚ್ ಆಗಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಅಯೋಡೋಬೆನ್ಸಿನ್
will be having highest melting point and boiling point. Then comes AR, BR, bromo-arene, ಆಮೇಲೆ ಅಯೋಡೋ-ಅರೀನ್, ಆಮೇಲೆ ಕ್ಲೋರೋ-ಅರೀನ್, ಆಮೇಲೆ ಫ್ಲೂರೋ-ಅರೀನ್ ಇರುತ್ತೆ. ಸೊ ಇದಕ್ಕೆ ಹೈಯೆಸ್ಟ್ ಇರುತ್ತೆ, ಇದಕ್ಕೆ ಲೀಸ್ಟ್ ಇರುತ್ತೆ. ಯಾವುದೋ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್. ಅಂದರೆ ಸೈಜ್ ಆಫ್ ಅಯೋಡಿನ್ ಈಸ್ ಹೈಯೆಸ್ಟ್, ನೆಕ್ಸ್ಟ್ ಕಮ್ಸ್ ಬ್ರೋಮಿನ್, ಅದಕ್ಕಿಂತ ಕಡಿಮೆ, ಕ್ಲೋರಿನು ಇದಕ್ಕಿಂತ ಕಡಿಮೆ, ಫ್ಲೋರಿನ್ ಸ್ಮಾಲೆಸ್ಟ್. ಸೊ ದಿಸ್ ಈಸ್ ಶೋಯಿಂಗ್ the decreasing order of into boiling point and melting point in the case of halobenzene. ಆಮೇಲೆ ಮೂರನೇ ಪಾಯಿಂಟ್ ಏನು ಅಂತ ನೋಡೋಣ. ಈ ಬಾಯ್ಲಿಂಗ್ ಪಾಯಿಂಟ್ ಆಫ್ ಡೈಹ್ಯಾಲೋಬೆನ್ಸಿನ್. ಡೈಹ್ಯಾಲೋಬೆನ್ಸಿನ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇದು ಆರ್ಥೋಡೈಕ್ಲೋರೋಬೆನ್ಸಿನ್. ಆಮೇಲೆ ಇನ್ನೊಂದು ಮೆಟಾ ಡೈಕ್ಲೋರೋ ಬೆನ್ಝೀನ್. ಆಮೇಲೆ ಲಾಸ್ಟ್ ಒನ್ ಪ್ಯಾರಾ. ಈ ಮೂರರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮೂರು ಐಸೋಮರ್ಗಳದ್ದು ಬಾಯ್ಲಿಂಗ್ ಪಾಯಿಂಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದರೆ ನಾಲ್ಕನೇ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ಇದೆಯಲ್ವಾ, ಇಲ್ಲಿ ವ್ಯತ್ಯಾಸ ಕಾಣುತ್ತೆ. ಈ ಪ್ಯಾರಾಡೈಕ್ಲೋರೋಬೆನ್ಝೀನ್ದು ಮೆಲ್ಟಿಂಗ್ ಪಾಯಿಂಟ್ ಈಸ್ ಮೋರ್ ಕಂಪೇರ್ಡ್ ಟು ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಆರ್ಥೋ ಆ್ಯಂಡ್ ಮೆಟಾ. ಯಾಕೆ? ಇದಕ್ಕೆ ಒಂದು ಕಾರಣ ಇದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಏನೋ ಈ ಎರಡು ಕ್ಲೋರಿನ್ ಆ್ಯಟಮ್ಗಳು ಸಿಮೆಟ್ರಿಕಲ್ ಆಗಿದೆ. ಅಂದರೆ ನೀವು ಇಲ್ಲಿ ಕಟ್ ಮಾಡಿದರೆ ನಿಮಗೆ ಎರಡು ಈಕ್ವಲ್ ಹಾಫ್ ಸಿಗುತ್ತೆ. ಅವು ಈ ಅರ್ಧ ತದ್ರೂಪಿಗಳಾಗಿರ್ತವೆ, ಒಂದೇ ಥರ ಇರುತ್ತೆ ಸೈಜಲ್ಲೂ ಆಕಾರದಲ್ಲೂ. ಈ ಥರ ಸಿಮೆಟ್ರಿ ಇರೋದ್ರಿಂದ ಇವುಗಳನ್ನು ಕ್ಲೋಸ್ ಪ್ಯಾಕಿಂಗ್ ಈಸ್ ಪಾಸಿಬಲ್ ಅಂತ ಹೇಳ್ತಾರೆ. ಏನು ಕ್ಲೋಸ್ ಪ್ಯಾಕಿಂಗ್ ಅಂದರೆ, ಕಡಿಮೆ ಜಾಗದಲ್ಲಿ ಜಾಸ್ತಿ ವಸ್ತುಗಳನ್ನು ಜೋಡಿಸಿಡೋದು. ಈಗ ಉದಾಹರಣೆಗೆ, ಈಗ ಒಂದು ಬೆಂಕಿ ಪೊಟ್ಟಣ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಹೀಗೆ ಬೆಂಕಿ ಕಡ್ಡಿಗಳನ್ನು ಏನೋ ಒಂದು 20-30 ಬೆಂಕಿ ಕಡ್ಡಿಗಳನ್ನು ಪಕ್ಕ ಒಂದರ ಮೇಲೆ ಒಂದು ಹೀಗೆ ನೀಟಾಗಿ ಜೋಡಿಸ್ಬೋದು. ಆ ಬೆಂಕಿ ಕಡ್ಡಿಯ ಬದಲು ಹೀಗೆ ವಕ್ರ ತಂತಿಯ ಸುರುಳಿದೆ, ಅದನ್ನು ಜೋಡಿಸ್ಬೇಕು. ಆಗತ್ತಾ? ನೋಡಿ, ಕಡಿಮೆ ತಂತಿಗಳನ್ನು ಮಾತ್ರ ಜೋಡಿಸ್ಬೋದು. ಇಲ್ಲಿ ಕ್ಲೋಸ್ ಪ್ಯಾಕಿಂಗ್ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿ ಸಿಮೆಟ್ರಿ ಇಲ್ಲ. ಬಟ್ ಇಲ್ಲಿ ಸಿಮೆಟ್ರಿ ಇರೋದ್ರಿಂದ ಕ್ಲೋಸ್ ಪ್ಯಾಕಿಂಗ್ ಸಾಧ್ಯ ಇದೆ. ಈ ಕ್ಲೋಸ್ ಪ್ಯಾಕಿಂಗ್ ಇರೋದ್ರಿಂದ ಏನಾಗಿದೆ, ಇದು ಇಲ್ಲಿ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಬಾಂಡಿಂಗ್ ಸ್ಟ್ರಾಂಗ್ ಆಗಿರೋದ್ರಿಂದ ಏನಾಗಿರುತ್ತೆ, ನೀವು ಜಾಸ್ತಿ ಶಾಖವನ್ನು ಇದಕ್ಕೆ ಕೊಡಬೇಕು, ಆಗ ಮಾತ್ರ ಮೆಲ್ಟ್ ಆಗುತ್ತೆ, ಇಲ್ಲದ್ರೆ ಮೆಲ್ಟ್ ಆಗಲ್ಲ. ಒಂದು ಅಣು ಇನ್ನೊಂದರಿಂದ ಸಪ್ರೇಟ್ ಆಗಬೇಕಾದ್ರೆ ನೀವು ಜಾಸ್ತಿ ಶಾಖ ಕೊಡಬೇಕು. ಆದ ಕಾರಣ ಪ್ಯಾರಾಡೈಕ್ಲೋರೋಬೆನ್ಝೀನ್ದು ಮೆಲ್ಟಿಂಗ್ ಪಾಯಿಂಟ್ ಇವೆರಡಕ್ಕಿಂತ ಜಾಸ್ತಿ ಇರ್ತದೆ. ಗೊತ್ತಾಯ್ತಾ? ಇದೊಂದು ಏನೋ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳುವಂತಹ ಒಂದು ಪ್ರಶ್ನೆ. ವೈ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪ್ಯಾರಾಡೈಕ್ಲೋರೋಬೆನ್ಝೀನ್ ಈಸ್ ಹೈಯರ್ ದ್ಯಾನ್ ಆರ್ಥೋ ಆರ್ ಮೆಟಾ? ಯಾಕೆ ಅಂತ ಹೇಳಿದ್ರೆ, ಹಿಯರ್ ದೆರ್ ಇಸ್ ಎ ಸಿಮೆಟ್ರಿ ಆ್ಯಂಡ್ ಕ್ಲೋಸ್ ಪ್ಯಾಕಿಂಗ್ ಈಸ್ ಪಾಸಿಬಲ್ ಡ್ಯೂ ಟು ದ ಸಿಮೆಟ್ರಿ ಅಂತ ಹೇಳಬಹುದು ನಾವು. ನೆಕ್ಸ್ಟ್ ವಿ ಶಲ್ ಗೋ ಟು another property called density. ಡೆನ್ಸಿಟಿಗೆ ಕನ್ನಡದಲ್ಲಿ ಸಾಂದ್ರತೆ ಅಂತ ಕರಿತೀವಿ. ಈ ಡೆನ್ಸಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ
ಸೈಜ್ ಆಫ್ ದಿ ಹ್ಯಾಲೋಜನ್ ಆಟಮ್. ಅಂದರೆ ಈಗ ನೋಡಿ, ನಾನು ನಾರ್ಮಲ್ ಪ್ರೊಪೈಲ್ ಕ್ಲೋರೈಡ್ ತಗೋತೀನಿ, ಆಮೇಲೆ ಇನ್ನೊಂದು C3 ಇದು 7, ಇಲ್ಲಿ ಬ್ರೋಮೈಡ್, N ಅಂದರೆ ನಾರ್ಮಲ್, ಅಂದರೆ ಸ್ಟ್ರೈಟ್ ಚೈನ್ ಅಂತ ಅರ್ಥ, ಅಯೋಡಿನ್ ಅಂತ ಇದ್ದರೆ, ಈ ಇದರದ್ದು ಡೆನ್ಸಿಟಿ ಎಷ್ಟು ಅಂತ ಹೇಳಿದರೆ ಅಬೌಟ್ 1.7 ಇರುತ್ತೆ, ಇದರದ್ದು 1.3, ಇದರದ್ದು 0.8 ಗ್ರಾಮ್ ಪರ್ ml. ನೋಡಿ, ಅಯೋಡಿನ್ ಬಿಗ್ಗೆಸ್ಟ್ ಆಟಮ್. ನೀವು ಇಲ್ಲಿಂದ ಹೀಗೆ ಹೋದ ಹಾಗೆ ಏನಾಗುತ್ತೆ, ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಹೀಗೆ ಹೋದರೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಅಟಾಮಿಕ್ ಸೈಜ್ ಜಾಸ್ತಿ ಆದ ಹಾಗೆ ಡೆನ್ಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂದು ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇದಾದ ಮೇಲೆ ವಿ ಶಲ್ ಗೋ ಫಾರ್ ಕೆಮಿಕಲ್ ಪ್ರಾಪರ್ಟೀಸ್. ಏನಿದು ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಇದರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತೀನಿ, ಯಾಕೆಂದರೆ ಅದು ತುಂಬ ಟೈಮ್ ತಗೊಳುತ್ತೆ, ಗೊತ್ತಾಯ್ತಾ? ಸೊ ವಿತ್ ದಿಸ್ ಐ ಆಮ್ ಕನ್ಕ್ಲೂಡಿಂಗ್ ದಿಸ್ ಮೈ ವಿಡಿಯೋ ಕ್ಲಾಸ್, ಫಸ್ಟ್ ಕ್ಲಾಸ್. ಇದರಲ್ಲಿ ನಾವು ಫಸ್ಟ್ ಕಲ್ತಿರೋದು ಏನು ಅಂದರೆ ದ ಡೆಫಿನಿಷನ್ ಆಫ್ ಹ್ಯಾಲೋ ಅರಿನ್, ಆಮೇಲೆ ನೆಕ್ಸ್ಟ್ ನಾಮೆನ್ಕ್ಲೇಚರ್ ಆಫ್ ಹ್ಯಾಲೋ ಅರಿನ್, ಆಮೇಲೆ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಅರಿನ್, ನಂತರ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಅರಿನ್, ಆಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆಮೇಲೆ ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ನಮ್ಮದು ಯೂಟ್ಯೂಬ್ನಲ್ಲಿ ಮೈ PU ಕೆಮಿಸ್ಟ್ರಿ ಇದನ್ನು ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಆಗ ನಿಮಗೆ ಈ ವಿಡಿಯೋಗಳು, ಈ ಸರಣಿಯ ಎಲ್ಲ ವಿಡಿಯೋಗಳು ಸಿಗುತ್ತವೆ. ಆಮೇಲೆ ನಾವು ಇದನ್ನು ಯಾಕೆ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಿ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಲೆಕ್ಚರರ್ಗಳು ಏನೋ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಕನ್ನಡದಲ್ಲಿ ಪಾಠ ಮಾಡಿರ್ತಾರೆ. ಆದರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟು ಹೇಳಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು.